ನಾನು ಡಾಕ್ಟರ್ ಆಶಾ ಗೌಡ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಇಂದು ನಾನು ನಮ್ಮ ಮಕ್ಕಳ ಭವಿಷ್ಯದ ಆರೋಗ್ಯಕ್ಕೆ ಅತ್ಯಂತ ಪ್ರಮುಖವಾದ ವಿಷಯವಾದ HPV ಲಸಿಕೆ ಬಗ್ಗೆ ಮಾತನಾಡಲು ಬಯಸುತ್ತೇನೆ. HPV ಎಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಬಹಳ ಸಾಮಾನ್ಯವಾದ ವೈರಸ್. ಹೆಚ್ಚಿನ ಮಹಿಳೆಯರು ಮತ್ತು ಪುರುಷರ ಜೀವನದಲ್ಲಿ ಯಾವುದೇ ಹಂತದಲ್ಲಿ ಈ ವೈರಸ್ಗೆ ಒಳಗಾಗುತ್ತಾರೆ. ಬಹಳ ಬಾರಿ ಅವರಿಗೆ ಗೊತ್ತಾಗೋದೇ ಇರೋದಿಲ್ಲ. ಕೆಲವೊಮ್ಮೆ ಈ ಸೋಂಕು ಸ್ವತಃ ಹೋಗಿಬಿಡುತ್ತೆ. ಆದರೆ ಕೆಲವು ವಿಧದ HPVಗಳು ಗಂಭೀರ ಕ್ಯಾನ್ಸರ್ಗಳಿಗೆ ಕಾರಣವಾಗುತ್ತದೆ. ಮಹಿಳೆಯರಲ್ಲಿ HPV ಎನ್ನುವುದು ಸರ್ವೈಕಲ್ ಕ್ಯಾನ್ಸರ್ನ ಪ್ರಮುಖ ಕಾರಣ. ಇದು ಭಾರತದಲ್ಲಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. HPVಯಿಂದ ವೆಜೈನಲ್, ವಲ್ವಲ್, ಏನಸ್ ಮತ್ತು ಗಂಟಲಿನ ಕ್ಯಾನ್ಸರ್ಗಳು ಕೂಡ ಉಂಟಾಗುತ್ತದೆ. ಪುರುಷರಲ್ಲಿ HPVಯಿಂದ ಪೆನಿಸ್, ಏನಸ್ ಮತ್ತು ಗಂಟಲಿನ ಕ್ಯಾನ್ಸರ್ ಹಾಗೆ ಜೆನೈಟಲ್ ವಾರ್ಡ್ಸ್ ಕೂಡ ಉಂಟಾಗುತ್ತದೆ. ಗುಡ್ ನ್ಯೂಸ್ ಏನಂದ್ರೆ HPV ಕಾರಣವಾಗುವ ಕ್ಯಾನ್ಸರ್ಗಳನ್ನು ತಡೆಯಬಹುದು. HPV ಲಸಿಕೆ ಅತ್ಯಂತ ಅಪಾಯಕಾರಿ HPV ವಿಧಗಳಿಂದ ರಕ್ಷಣೆ ನೀಡುವ ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆ. ಈ ಲಸಿಕೆ ವೈರಸ್ಗೆ ಸಂಪರ್ಕವಾಗುವ ಮುಂಚೆಯೇ ಕೊಟ್ಟರೆ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಇದನ್ನು ಚಿಕ್ಕ ವಯಸ್ಸಿನಲ್ಲೇ ನೀಡಲು ನಾವು ರೆಕಮೆಂಡ್ ಮಾಡ್ತೀವಿ. HPV ಲಸಿಕೆ ಯಾರಿಗೆ ಹಾಕಬೇಕು? ಹುಡುಗಿಯರು ಮತ್ತು ಹುಡುಗರಿಗೆ ಇಬ್ಬರಿಗೂ ಹಾಕಬೇಕಾಗತ್ತೆ. ಸೂಕ್ತ ವಯಸ್ಸು 9 ರಿಂದ 15 ವರ್ಷದ ಒಳಗೆ. ಈವನ್ 45 ಇಯರ್ಸ್ ಒಳಗಡೆನೂ ಹಾಕಿಸ್ಕೋಬಹುದು. ಬಟ್ ಆದರೆ ನಿಮ್ಮ ಡಾಕ್ಟರ್ನ ಸಲಹೆ ಪಡ್ಕೊಂಡು ಹಾಕಿಸ್ಕೋಬೇಕಾಗತ್ತೆ. ಸೊ ಎಷ್ಟು ಡೋಸೇಜ್ ಹಾಕಿಸ್ಕೋಬೇಕಾಗತ್ತೆ? 15 ವರ್ಷದ ಒಳಗೆ ಹಾಕಿಸ್ಕೊಂಡ್ರೆ 2 ಡೋಸಸ್, 15 ವರ್ಷದ ನಂತರ ಹಾಕಿಸ್ಕೊಂಡ್ರೆ 3 ಡೋಸ್ ಹಾಕಿಸ್ಕೋಬೇಕಾಗತ್ತೆ. ಬಹುತೇಕ ಪೇರೆಂಟ್ಸ್ ಕೇಳೋ ಪ್ರಶ್ನೆ ಏನಂದ್ರೆ, ಇದು ಸೇಫಾ ವ್ಯಾಕ್ಸಿನ್ ಅಂತ ಕೇಳ್ತಾರೆ. ಹೌದು, HPV ಲಸಿಕೆ ವಿಶ್ವದಾದ್ಯಂತ ತುಂಬಾ ವರ್ಷಗಳಿಂದ ಕೊಡ್ತಾ ಇರೋದ್ರಿಂದ ಇದು ತುಂಬಾ ಸೇಫ್ ಆಗಿದೆ ಮತ್ತು ಇದು WHO ಕೂಡ ರೆಕಮೆಂಡೇಶನ್ ಮಾಡಿದೆ. ಇದರಿಂದ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಕೂಡ ಏನೂ ಇಲ್ಲ ಮತ್ತು ಇದು ಫರ್ಟಿಲಿಟಿಗೂ ಕೂಡ ಏನು ಎಫೆಕ್ಟ್ ಮಾಡೋದಿಲ್ಲ. ಕೆಲವೊಮ್ಮೆ ಲಸಿಕೆ ಕೊಟ್ಟ ಸ್ಥಳದಲ್ಲಿ ಸ್ವಲ್ಪ ರೆಡ್ಡಿಶ್ ಮತ್ತು ಫೀವರ್ ಕೂಡ ಬರ್ಬೋದು. ಬಟ್ ದಿಸ್ ಇಸ್ ಅ ಟೆಂಪರರಿ ಥಿಂಗ್. ಹುಡುಗಿಯರು ಮತ್ತು ಹುಡುಗರಿಗೆ ನಾವು ಲಸಿಕೆ ಕೊಡೋದ್ರಿಂದ ಇದನ್ನ ನಾವೇನಾಗುತ್ತೆ, ನಾವು ಸಂಪೂರ್ಣ ಸಮಾಜವನ್ನೇ ರಕ್ಷಣೆ ಮಾಡ್ದಂಗಾಗುತ್ತೆ HPV ವೈರಸ್ ಇಂದ. ಈಗ ಸ್ತ್ರೀರೋಗ ತಜ್ಞೆಯಾಗಿ ನಾನು ಹೇಳೋದು ಏನಂದ್ರೆ, HPV ಲಸಿಕೆಯನ್ನು ನೀವು ಕ್ಯಾನ್ಸರ್ ತಡೆಯುವ ಲಸಿಕೆ ಆಗಿ ಚಿಕ್ಕ ವಯಸ್ಸಿನಲ್ಲೇನೆ ಲೈಕ್ 15 ಇಯರ್ಸ್ ಒಳಗಡೆನೆ ಹಾಕಿಸಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಕಿಡ್ಸ್. ನಮ್ಮ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ. ಸೊ ಇದರಿಂದ ನಮ್ಮ ಮಕ್ಕಳ ಭವಿಷ್ಯದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.